ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ವಾಮನ ಅವತಾರ ಆಯಿತು. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಶ್ಲೋಕ 20. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹೋ ನೃಪಾನ್ ಸಪ್ತಕೃತ್ವ ಕುಪಿತೋ ನಿಕ್ಷತ್ರಾಂ ಅಕರೋನ್ಮಹೀಂ. ಹದಿನಾರನೇ ಅವತಾರದಲ್ಲಿ ಭೃಗುಪತಿ ಅಂದರೆ ಪರಶುರಾಮ ಅವನು ಕ್ಷತ್ರಿಯರನ್ನು 21 ಬಾರಿ ಕ್ಷತ್ರಿಯರ ಸಂಹಾರ ಮಾಡ್ತಾನೆ. ಯಾಕಂದರೆ ಬ್ರಾಹ್ಮಣರ ವಿರುದ್ಧ ಅವರು ಕ್ಷತ್ರಿಯರು ಹೋಗಿದ್ದರು. ಹಾಗಾಗಿ ಅವನು ಕುಪಿತನಾಗಿ ಅವರನ್ನು 21 ಸತಿ ಈ ಆಡಳಿತ ವರ್ಗವನ್ನು ಅವನು ಸಂಹಾರ ಮಾಡ್ತಾನೆ. ಕ್ಷತ್ರಿಯರ ಒಂದು ಕರ್ತವ್ಯ ಏನಂದರೆ ಬುದ್ಧಿವಂತ ವರ್ಗದವರ ಪ್ರಕಾರ ಅಂದರೆ ಬ್ರಾಹ್ಮಣರ ಪ್ರಕಾರ ರಾಜ್ಯವನ್ನು ಆಳೋದು. ಮತ್ತು ಬ್ರಾಹ್ಮಣರು ಯಾವ ಒಂದು ಆಧಾರದ ಮೇಲೆ ಮಾರ್ಗದರ್ಶನ ಕೊಡ್ತಾರೆ? ಶಾಸ್ತ್ರದ ಆಧಾರದ ಮೇಲೆ, ಶಾಸ್ತ್ರದಲ್ಲಿರುವಂತಹ ನಿಯಮಗಳ ಪ್ರಕಾರವಾಗಿ ಅವರು ನಿರ್ದೇಶನ ಕೊಡ್ತಾರೆ. ಅದರ ಪ್ರಕಾರ ಕ್ಷತ್ರಿಯರು ಆಡಳಿತವನ್ನು ಮಾಡಬೇಕು. ಅದರ ಪ್ರಕಾರ ಮಾಡದೆ ಹೋದರೆ ಆಗೇನಾಗುತ್ತೆ? ಅಂತಹ ಆಡಳಿತಗಾರರನ್ನು ಬಲಪೂರ್ವಕವಾಗಿ ತೆಗೆದುಹಾಕಲಾಗತ್ತೆ. ಮತ್ತು ಉತ್ತಮ ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತೆ. ಅಂದರೆ ಇವತ್ತಿನ ಕಾಲದ ಥರ ರಾಜಕಾರಣಿಗಳು ಕ್ಷತ್ರಿಯರು, ವರ್ಣಾಶ್ರಮದ ಪ್ರಕಾರ ಕ್ಷತ್ರಿಯರು, ಆದರೆ ಅವರು ಶಾಸ್ತ್ರದ ಪ್ರಕಾರವಾಗಿ ಶಾಸನ ನಡೆಸ್ತಾ ಇಲ್ಲ. ಹಾಗಾಗಿ ಜನರು ಇಷ್ಟೊಂದು ಗೊಂದಲವನ್ನು, ಕಷ್ಟಗಳನ್ನು ಅನುಭವಿಸ್ತಾರೆ. ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ರಾಜ್ಯ ಅಂದರೆ ಎಂತಹ ಆಡಳಿತ ಅಂದರೆ ಜನರಿಗೆ ಕಷ್ಟದ ಅನುಭವನೇ ಬರೋದಿಲ್ವಂತೆ. ಅಂತಹ ಅದ್ಭುತವಾದ ಆಡಳಿತ ವ್ಯವಸ್ಥೆ. ಅದಕ್ಕೆ ಯೋಗ್ಯ ಕ್ಷತ್ರಿಯರಿರಬೇಕು, ಮತ್ತು ಅವರಿಗೆ ಮಾರ್ಗದರ್ಶನ ನೀಡುವಂತಹ ಯೋಗ್ಯ ಬ್ರಾಹ್ಮಣರಿರಬೇಕು. ಅದಕ್ಕೆ ಪ್ರಭುಪಾದರು ಇಸ್ಕಾನನ್ನು ಯೋಗ್ಯ ಬ್ರಾಹ್ಮಣರ ಒಂದು ವರ್ಗವನ್ನು ಸೃಷ್ಟಿ ಮಾಡೋದಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಅಂತಿಮವಾಗಿ ನಾವೆಲ್ಲ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ ಅಂದರೆ ಬ್ರಾಹ್ಮಣರ ಹಂತಕ್ಕೆ ಬರಬೇಕು ನಾವು. ಬ್ರಾಹ್ಮಣರ ಒಂದು ಗುಣಲಕ್ಷಣ ಅಂದರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಶಾಸ್ತ್ರ ಅಧ್ಯಯನ ಮಾಡೋದು, ಶಾಸ್ತ್ರವನ್ನು ಇನ್ನೊಬ್ಬರಿಗೆ ಕಲಿಸೋದು, ಯಜ್ಞಗಳನ್ನು ಮಾಡೋದು, ಯಜ್ಞಗಳನ್ನು ಮಾಡಿಸೋದು, ಮತ್ತು ದಾನವನ್ನು ಕೊಡೋದು, ದಾನವನ್ನು ತಗೊಳ್ಳೋದು. ಬ್ರಾಹ್ಮಣರ ಕೆಲಸ ಬರೀ ದಾನವನ್ನು ತಗೊಳ್ಳೋದಲ್ಲ, ಬ್ರಾಹ್ಮಣರು ದಾನವನ್ನು ಕೊಡಲೇಬೇಕು. ಯಾಕಂದರೆ ಬ್ರಾಹ್ಮಣರು ಹಣವನ್ನು ಸಂಗ್ರಹ ಮಾಡಬಾರ್ದು, ಕೂಡಿಡಬಾರ್ದು. ಭಗವಂತ ಏನು ಲಕ್ಷ್ಮಿಯನ್ನು ಕೊಟ್ಟಿರ್ತಾನೋ ಅದನ್ನು ಅವನ ಸೇವೆಯಲ್ಲಿ ಉಪಯೋಗಿಸಬೇಕು. ಅವರು ಯೋಗ್ಯ ಬ್ರಾಹ್ಮಣರು. ಅಂಥ ಬ್ರಾಹ್ಮಣರ ನಿರ್ದೇಶನದ ಅಡಿಯಲ್ಲಿ ಕ್ಷತ್ರಿಯರು ಕೆಲಸ ಮಾಡಬೇಕು. ಆವಾಗ ರಾಮರಾಜ್ಯ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಮಾನ್ಯವಾಗಿ ಅದು ರಾವಣ ರಾಜ್ಯನೇ. ಕಲಿಯುಗದಲ್ಲಿ ರಾವಣ ರಾಜ್ಯ. ರಾಜಕಾರಣಿಗಳು ಅವ್ರು ಆಡಿದ್ದೇ ಆಟ, ಎಲ್ಲ ಅವ್ರ ಕೈನಲ್ಲಿರುತ್ತೆ. ಸೊ ಇದು ಕ್ಷತ್ರಿಯರ, ಈ ರೀತಿ ಕ್ಷತ್ರಿಯರಿದ್ದಾಗ ಹಿಂದಿನ ಕಾಲದಲ್ಲಿ ಪರಶುರಾಮ ಆ ಕ್ಷತ್ರಿಯರನ್ನೆಲ್ಲ 21 ಬಾರಿ ನಾಶ ಮಾಡ್ತಾನೆ. ಇವತ್ತು ನಮಗೆ ಪರಶುರಾಮ ಬರಬೇಕು ಅನ್ಸುತ್ತೆ ತಿರ್ಗಾ, ಇವಾಗ ಬರಲ್ಲ. ಇನ್ನು ಕಲಿಯುಗದ ಕೊನೆ ತನಕ ಭಗವಂತ ಬರೋದಿಲ್ಲ. ಅಲ್ಲಿ ತನಕ ಹರಿನಾಮವನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಹರಿನಾಮವನ್ನು ಕೊಟ್ಟು ಅವರಲ್ಲಿರೋ ದುಷ್ಟ ಮನೋಭಾವಗಳನ್ನು ನಾಶ ಮಾಡೋದಕ್ಕೆ ಹರಿನಾಮವನ್ನು ಕಳಿಸಿದ್ದಾನೆ ಭಗವಂತ. ಇನ್ನು 10,000 ವರ್ಷದ ತನಕ ಅದು ನಡೆಯುತ್ತೆ. ಆಮೇಲೆ ಎಲ್ಲ ಕ್ಷೀಣಿಸುತ್ತೆ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ವರ್ಣನೆ ಇದೆ.
ಸಭ್ಯಸ್ಥರು ಜೀವನ ಮಾಡೋದಕ್ಕೆ ಆಗದೇ ಇರೋವಂತಹ ಪರಿಸ್ಥಿತಿ ಬರುತ್ತೆ. ಆಗ ಏನಾಗುತ್ತೆ, ದುಃಖ ಅನುಭವಿಸಿ 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 ಕೊನೆಗೆ ಎಲ್ಲರೂ ಸಿಟಿಯನ್ನು ಬಿಟ್ಟು, ನಗರಗಳನ್ನು ಬಿಟ್ಟು ಕಾಡಿಗೆ ಹೋಗಿ ವಾಸ ಮಾಡ್ತಾರೆ. ಕಾಡಿಗೆ ಹೋಗಿ ವಾಸ ಮಾಡ್ತಾರೆ. ಇನ್ನೂ ಸನ್ನಿವೇಶ ಎಷ್ಟು ಹದಗೆಟ್ಟು ಹೋಗುತ್ತೆ ಅಂದರೆ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ. ಮತ್ತು ಕಲಿಯುಗದ ಅಂತ್ಯದಲ್ಲಿ, ಕೊನೆಯ ಭಾಗದಲ್ಲಿ ಮನುಷ್ಯರನ್ನೇ ಕೊಲ್ಲೋ ಸ್ಥಿತಿ ಬರುತ್ತೆ ಆಹಾರಕ್ಕೋಸ್ಕರ. ಆ ಥರ ಇರುತ್ತೆ ಪರಿಸ್ಥಿತಿ. ಸೊ ಹಾಗಾಗಿ ಈ ಕಲಿಯುಗ ಬಹಳ ಎಲ್ಲ ಯುಗಗಳಿಗಿಂತ ಬಹಳ ಕೆಳಮಟ್ಟದ್ದು. ಯೋಗ್ಯ ಜೀವಿಗಳು ಬೇರೆ 3 ಯುಗಗಳಲ್ಲಿ ಬರ್ತಾರೆ. ಎಲ್ಲಕ್ಕಿಂತ ಪತಿತ ಜೀವಿಗಳು ಕಲಿಯುಗದಲ್ಲಿ ಬರೋದು. ಸೊ ಹಾಗಾಗಿ ಕಾಲರ್ ಇದ್ದರೆ ನಾವು ಸ್ವಲ್ಪ ಕಾಲರ್ ಮೇಲೆ ಮಾಡ್ಕೋಬೋದು. ಎಲ್ಲಕ್ಕಿಂತ ಪತಿತ ಜೀವಿಗಳು ನಾವು ಕಲಿಯುಗದಲ್ಲಿ ಬಂದಿದ್ದೀವಿ ಅಂತ. ಆದರೆ ಆಡಳಿತಗಾರರ ಒಂದು ಬಹಳ ಪ್ರಮುಖವಾದ ಪಾತ್ರ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ನಮಗೆ ನರೇಂದ್ರ ಮೋದಿಯವ್ರನ್ನ ನೋಡಿದ್ರೆ ಸ್ವಲ್ಪ ಸಂತೋಷ ಆಗುತ್ತೆ. ಯಾಕಂದರೆ ಒಂದಿಷ್ಟು ಮಟ್ಟಕ್ಕೆ ಅವರು ಭಗವದ್ಗೀತೆಯ ವಿದ್ಯಾರ್ಥಿ. ಅವರು ರಷ್ಯಾಗೆ ಹೋದಾಗ ಭಗವದ್ಗೀತೆಯನ್ನು ಅವರು ಉಡುಗೊರೆಯಾಗಿ ಕೊಡ್ತಾರೆ. ಮತ್ತು ಎಷ್ಟೊಂದು ಈ ರಾಜ್ಯದ ಇವಾಗ ವೆಸ್ಟ್ ಬೆಂಗಾಲಲ್ಲಿ ಚೀಫ್ ಮಿನಿಸ್ಟರ್ ಆದರು, ಅವರು ನಮ್ಮ ಮಾಯಾಪುರ ದೇವಸ್ಥಾನಕ್ಕೆ ಬಂದಿದ್ದರು. ಹೀಗೆ ಒಂದು ಧಾರ್ಮಿಕ ವಾತಾವರಣವನ್ನು ಉಳಿಸ್ಕೊಳ್ಳೋಕ್ಕೆ ರಾಜಕಾರಣಿಗಳು ಎಷ್ಟು ಭಕ್ತರ ಜೊತೆ ಕೈ ಜೋಡಿಸ್ತಾರೋ ಅಷ್ಟು ಸಮಾಜ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಅಂತಹ ಪರಿಸ್ಥಿತಿ ಇಲ್ಲದೆ ಇದ್ದಾಗ ಪರಶುರಾಮ ಬರ್ತಾನೆ. 21 ತತಃ ಸಪ್ತದಶೇ ಜಾತ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖಾ ದೃಷ್ಟ್ವಾ ಪುಂಸೋಲ್ಪಮೇಧಸಃ. 17ನೇ ಅವತಾರ ವ್ಯಾಸದೇವರು ಸತ್ಯವತ್ತೆ ಮತ್ತು ಪರಾಶರ ಮುನಿಗಳ ಮಗನಾಗಿ ಜನ್ಮವನ್ನು ಪಡ್ಕೋತಾರೆ. ವ್ಯಾಸದೇವರು ಶಕ್ತ್ಯಾವೇಶ ಅವತಾರ. ಮತ್ತು ಅವರು ಆ ಸಮಯದಲ್ಲಿ ಇದ್ದಿದ್ದ ಒಂದು ವೇದವನ್ನು ಹಲವಾರು ಭಾಗಗಳು ಉಪಭಾಗಗಳಾಗಿ ವಿಭಜಿಸ್ತಾರೆ. ಯಾಕೆ? ಜನರು ಅಲ್ಪ ಬುದ್ಧಿಯುಳ್ಳವರು ಅನ್ನೋದನ್ನು ನೋಡಿ ಅವರು ವೇದಗಳನ್ನು ವಿಭಜಿಸ್ತಾರೆ. ಯಾಕಂದರೆ ಒಂದು ವೇದದಲ್ಲಿ ಎಲ್ಲ ವಿಷಯಗಳು ಇದ್ದು ಜನರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದು ತೀರ್ಮಾನಕ್ಕೆ ಬರೋದು ಬಹಳ ಕಠಿಣವಾದಾಗ ವ್ಯಾಸದೇವರು ಇದನ್ನು ಬೇರೆ 4 ಭಾಗಗಳಾಗಿ ಮಾಡ್ತಾರೆ. ಉದ್ದೇಶ ಒಂದೊಂದು ಭಾಗದಲ್ಲೂ ಒಂದೊಂದು ವಿಷಯದ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ಒಂದು ವರ್ಗದ ಜನರಿಗೆ ಅದು ಉದ್ದೇಶಿತವಾಗಿರೋ ರೀತಿಯಲ್ಲಿ ವಿಭಜನೆ ಮಾಡ್ತಾರೆ. ಮತ್ತು ಪ್ರತಿಯೊಂದು ವೇದದಲ್ಲೂ 4 ಭಾಗಗಳು ಮಾಡಿ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳು ಅಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸುವಂತಹ ಒಂದು ವಿಭಾಗವು ವೇದಗಳಲ್ಲಿ ಇದೆ. ಸೊ ಇದೆಲ್ಲ ವ್ಯಾಸದೇವರ ಒಂದು ಸೇವೆ. ಮೊದಲು ಕೇವಲ ಋಗ್ವೇದ ಇದ್ದಿದ್ದು, ಆಮೇಲೆ ಅಥವಾ ಒಂದು ಕಡೆ ಯಜುರ್ವೇದ ಅಂತ ಕೇಳಿದ್ದೀನಿ, ಒಂದು ಕಡೆ ಋಗ್ವೇದ ಅಂತ ಕೇಳಿದ್ದೀನಿ. ಸೊ ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ 4 ಭಾಗಗಳಾದವು, ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವವೇದ ಅಂತ. ಆಮೇಲೆ ಆ ವೇದಗಳನ್ನು ಪುರಾಣ ಮತ್ತು ಮಹಾಭಾರತದಲ್ಲಿ, ಪುರಾಣ ಮತ್ತು ಇತಿಹಾಸದಲ್ಲಿ, ಇತಿಹಾಸ ಅಂದರೆ ಮಹಾಭಾರತ ಮತ್ತು ರಾಮಾಯಣ, ವಿಶೇಷವಾಗಿ ಮಹಾಭಾರತದಲ್ಲಿ ಧರ್ಮದ ಒಂದು ಬಹಳ ಆಳವಾದ ವಿವರಣೆ ಪುರಾಣ ಮತ್ತು ಮಹಾಭಾರತದಲ್ಲಿ ಬರುತ್ತೆ. ಯಾಕಂದರೆ ವೈದಿಕ ಭಾಷೆ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಇವಾಗ ನಾವು ಯಾರಿಗೂ ಫಿಸಿಕ್ಸ್ ಗೊತ್ತಿಲ್ಲ, ಅವ್ರು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ರೆ ಏನು ಅನಿಸುತ್ತೆ ಅವ್ರಿಗೆ, ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ. ಅಂದರೆ ಬೇರೆ ಭಾಷೆ ಅದು, ಆ ಭಾಷೆ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮತ್ತು ಅದರ ಕೇವಲ ಬಹಳ ಬುದ್ಧಿವಂತ ವ್ಯಕ್ತಿಗಳಿಗೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂತಹ ಬ್ರಾಹ್ಮಣರು ವೇದಾಧ್ಯಯನ ಮಾಡ್ತಾರೆ. ಆದರೆ ಕಲಿಯುಗದ ಜನರು ಕೆಲವು ಶೂದ್ರ ಸಂಭವ, ಎಲ್ಲರೂ ಶೂದ್ರರ ವರ್ಗದಲ್ಲೇ ಇರೋರು ಕಲಿಯುಗದಲ್ಲಿ. ಹಾಗಾಗಿ ಶೂದ್ರರು ಅಂದರೆ ಅಜ್ಞಾನಿಗಳು. ಇವಾಗ ಇದು ಒಂದು ಬಹಳ ಮುಖ್ಯವಾದ ವಿಷಯ. ಕೆಲವು ಶೂದ್ರ ಸಂಭವ ಅಂತ ಯಾಕೆ ಹೇಳ್ತಾರೆ ಅಂದರೆ, ಬ್ರಾಹ್ಮಣರ ಕುಟುಂಬಗಳಿಲ್ಲ ಅಂತಲ್ಲ, ಆದರೆ ಬ್ರಾಹ್ಮಣರ ಕುಟುಂಬಗಳಲ್ಲಿ ಮಕ್ಕಳನ್ನು ಪಡ್ಕೊಳ್ಳೋಕ್ಕೆ ಸಂಸ್ಕಾರಗಳಿವೆ. ಆ ಸಂಸ್ಕಾರಗಳನ್ನು ಮಾಡದೇ ಇರುವಾಗ ಹುಟ್ಟುವಂಥ ಮಕ್ಕಳು ಶೂದ್ರರು.
ಗರ್ಭಾಧಾನ ಸಂಸ್ಕಾರ ಮಾಡದೇ ಇದ್ದರೆ ಯಾವ ಮಕ್ಕಳು ಜನ್ಮ ಪಡ್ಕೋತಾರೋ ಅವರು ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಅವರು ಶೂದ್ರರು. ಸೊ ಈ ಸಂಸ್ಕಾರಗಳನ್ನು ಇವತ್ತು ನಾವು ಕಳ್ಕೊತಾ ಇದ್ದೀವಿ. ಆಮೇಲೆ ಮಾಡ್ತಾರೆ ಒಂದು ಸ್ವಲ್ಪ ಮಗು ಹುಟ್ಟೋ ಒಂದು ವಿಷಯಕ್ಕೆ ಸಂಬಂಧಿತವಾಗಿ ಸ್ವಲ್ಪ ಸಂಸ್ಕಾರಗಳನ್ನು ಇನ್ನೂ ಜನ ಮಾಡ್ತಾ ಇದ್ದಾರೆ. ಆದರೆ ಬಹಳ ಬೇಗ ಅದು ಕೂಡ ಕೊನೆಗೊಳ್ಳುತ್ತೆ. ಮತ್ತು ಈ ಸಂಸ್ಕಾರಗಳು ಇವತ್ತು ಸುಮ್ಮನೆ ಒಂದು ಫಂಕ್ಷನ್ ಆಗೋಗಿದೆ. ಫಂಕ್ಷನ್ ಅಂದರೆ ಎಲ್ಲರನ್ನೂ ಕರೆಯೋದು, ಊಟ ಹಾಕೋದು, ಮಾತಾಡೋದು, ಕೆಲ್ಸಕ್ಕೆ ಬಾರ್ದೇ ಮಾತಾಡೋದು, ಆಮೇಲೆ ಅಷ್ಟೇ ಮುಗೀತು ಫಂಕ್ಷನ್. ಆದರೆ ಇದು ಫಂಕ್ಷನ್ ಅಲ್ಲ, ಇದು ಸಂಸ್ಕಾರ. ಸಂಸ್ಕಾರ ಅಂದರೆ ಸಂಸ್ಕೃತಿ ಇಲ್ಲದೇ ಇರೋವಂತಹ ಜೀವಿ ಈ ಷೋಡಶ ಸಂಸ್ಕಾರಗಳಂತಿವೆ 16 ಸಂಸ್ಕಾರಗಳ ಮೂಲಕ ಹೋದಾಗ ಅವನು ಆ ಸಂಸ್ಕಾರಗಳ ಮೂಲಕ ಅವನು ಪ್ರಯಾಣ ಮಾಡ್ತಾ 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 ಅವನು ಹೆಚ್ಚು ಸಂಸ್ಕೃತಿಯನ್ನು ಬೆಳೆಸ್ಕೋತಾನೆ ಅನ್ನೋದು ಶಾಸ್ತ್ರದ ಹೇಳಿಕೆ. ಹಾಗಾಗಿ ಇದಕ್ಕೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಈ ಸಂಸ್ಕಾರಗಳನ್ನು ಮಾಡಬೇಕು. ಶೂದ್ರರಿಗೆ ಸಂಸ್ಕಾರ ಇಲ್ಲ. ಮತ್ತು ಶೂದ್ರರಿಗೆ ಇರೋದು ಒಂದೇ ಸಂಸ್ಕಾರ, ವಿವಾಹ ಸಂಸ್ಕಾರ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಸಂಸ್ಕಾರವೂ ಇಲ್ಲ. ಆದರೆ ಇದು ಕಲಿಯುಗದ ಪ್ರಭಾವದಿಂದಾಗಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಕುಟುಂಬಗಳು ಕೂಡ ಶೂದ್ರರ ಮಟ್ಟಕ್ಕೆ ಇಳಿದುಬಿಟ್ಟಿವೆ. ಇದು ಈ ಕಲಿಯುಗದ ಕೆಟ್ಟ ಪ್ರಭಾವ. ಹಾಗಾಗಿ ಬ್ರಾಹ್ಮಣರು ಇಲ್ಲ, ಕ್ಷತ್ರಿಯರು ಇಲ್ಲ, ವೈಶ್ಯರು ಇಲ್ಲ, ಎಲ್ಲ ಮಿಶ್ರ. ಹಾಗಾಗಿ ಅವರನ್ನು ದ್ವಿಜಬಂಧುಗಳು ಅಂತ ಕರೀತಾರೆ. ದ್ವಿಜಬಂಧುಗಳು ಅಂದರೆ ಇಂತಹ ಉನ್ನತ ಮಟ್ಟದ ಕುಟುಂಬಗಳಿಗೆ ಬಂಧುಗಳು. ಅಂದರೆ ಅವರು ಆ ಕುಟುಂಬಗಳಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಅವರಿಗೆ ಯೋಗ್ಯತೆ ಇಲ್ಲದೆ ಇರೋದರಿಂದ ಅವರು ಬಂಧುಗಳಾಗೋದು, ದ್ವಿಜರಾಗಲಿಲ್ಲ. ದ್ವಿಜರು ಅಂದರೆ 2 ಜನ್ಮ ಅಂದರೆ ಮೊದಲನೇದು ತಂದೆ ತಾಯಿಯಿಂದ ಪಡೆಯುವಂಥ ಜನ್ಮ, ಎರಡನೇದು ಗುರುಗಳಿಂದ ಪಡೆಯುವಂಥ ಜನ್ಮ. ಆ 2ನೇ ಜನ್ಮ ಇಲ್ಲದೆ ಇರೋರೆಲ್ಲರೂ ಶೂದ್ರರು. ಆದರೆ ನಮಗೆ ಕಲಿಯುಗದಲ್ಲಿ ವಿಶೇಷ ಅನುಗ್ರಹ. ಚೈತನ್ಯ ಮಹಾಪ್ರಭುಗಳು ಬಂದ್ಬಿಟ್ಟು ಈ ಎಲ್ಲ ಶೂದ್ರರು, ಅವರಿಗೆ ಬೇರೆ ಮಾರ್ಗ ಇಲ್ಲ, ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಡಿ ಅಂತ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಯಾವ ಅರ್ಹತೆಗಳನ್ನು ಪರಿಗಣಿಸದೆ ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ವಿತರಣೆ ಮಾಡೋ ಒಂದು ಕೆಲಸವನ್ನು ಚೈತನ್ಯ ಮಹಾಪ್ರಭುಗಳು ಹೇಳಿಕೊಟ್ರು. ಹಾಗಾಗಿ ಇವತ್ತು ಶೂದ್ರರೇ ಆಗಿರಲಿ, ಯಾರೇ ಆಗಿರಲಿ, ಉನ್ನತ ಬ್ರಾಹ್ಮಣರ ಸ್ತರಕ್ಕೆ ಏರ್ಬೋದು ಕೇವಲ ಈ ಭಾಗವತ ಧರ್ಮವನ್ನು ಅನುಸರಿಸೋದ್ರಿಂದ, ಶ್ರವಣ ಕೀರ್ತನಗಳಿಂದ ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಂಡವರು ಅಂತಹ ಸ್ಥಿತಿಗೆ ಏರುವಂತಹ ಒಂದು ಅವಕಾಶ ಎಲ್ಲರಿಗೂ ಇದೆ ಕಲಿಯುಗದಲ್ಲಿ. ಅರೆ ವ್ಯಾಸದೇವರು ಈ ವೇದಗಳನ್ನು ಈ ರೀತಿ ವಿಭಜಿಸಿದ್ರು. ಯಾಕೆ ಇಂಥ ದ್ವಿಜಬಂಧುಗಳು, ಶೂದ್ರರು, ಸ್ತ್ರೀಯರು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ವೇದಗಳು ಅಂದ್ಬಿಟ್ಟು ಅವರು ಆ ವಿಭಜನೆಯನ್ನು ಮಾಡ್ತಾರೆ. 22 ನರದೇವತ್ವಂ ಆಪನ್ನ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ತತ್ಪರಂ. 18ನೇ ಅಧ್ಯಾಯ. ರಾಮಚಂದ್ರ ದೇವತೆಗಳಿಗಾಗಿ ಏನೋ ಒಂದು ಪ್ರಿಯವಾದ ಕೆಲಸವನ್ನು ಮಾಡೋ ಉದ್ದೇಶದಿಂದ ರಾಮಚಂದ್ರ ಮಾನವನಂತೆ ಪ್ರಕಟ ಆಗ್ತಾನೆ ಭಗವಂತ. ಮತ್ತು ಸಮುದ್ರವನ್ನು ನಿಯಂತ್ರಿಸೋದ್ರ ಮೂಲಕ ಮತ್ತು ರಾವಣನನ್ನು ಕೊಲ್ಲೋದ್ರ ಮೂಲಕ ಅವನು ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸ್ತಾನೆ. ಮತ್ತು ರಾವಣ ಸಮುದ್ರದ ಇನ್ನೊಂದು ದಡದಲ್ಲಿ ಇದ್ದಿದ್ದಂಥವನು. ಹಾಗಾಗಿ ಅಲ್ಲಿಗೆ ತಲುಪೋದಕ್ಕೆ ಒಂದು ಸೇತುವೆಯನ್ನು ಮಾಡಿ ಅತಿಮಾನುಷ ಕಾರ್ಯಗಳನ್ನು ರಾಮ ಪ್ರದರ್ಶಿಸ್ತಾನೆ. ನಮಗೆಲ್ಲ ರಾಮಾಯಣ ಗೊತ್ತಿದೆ, ಹಾಗಾಗಿ ನಾನು ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗಿಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಲ್ಲಿ ದೇವೋತ್ತಮ ಪರಮ ಪುರುಷ ರಾಮನಾಗಿ ಮಾನವನಂತೆ ಭೂಮಿಯ ಮೇಲೆ ಪ್ರಕಟ ಆಗ್ತಾನೆ. ಉದ್ದೇಶ ದೇವತೆಗಳಿಗೆ ಏನೋ ಒಂದು ಕಾರ್ಯವನ್ನು ಮಾಡೋದು. ಕೆಲವೊಮ್ಮೆ ನಾಸ್ತಿಕರು ಮತ್ತು ಅಸುರರು, ರಾವಣ, ಹಿರಣ್ಯಕಶಿಪು ಅಂಥವರು ಬಹಳ ಪ್ರಸಿದ್ಧರಾಗೋಗ್ತಾರೆ. ಯಾಕೆ? ಆಧುನಿಕ ಭೌತಿಕ ಸಮಾಜದಿಂದಾಗಿ. ಯಾಕಂದರೆ ಆಧುನಿಕ ವಿಜ್ಞಾನ ಇಂತಹ ಕಾರ್ಯಗಳಲ್ಲಿ ಬಹಳ ಇದೇ ಪ್ರಗತಿ. ಆಧುನಿಕತೆ, ಆಧುನಿಕ ವಿಜ್ಞಾನ, ಆಧುನಿಕ ಸಮಾಜವೇ ಪ್ರಗತಿ ಅಂತ ಹೇಳೋ ಬೇಕಾದಷ್ಟು ಜನ ಇದ್ದಾರೆ. ಅಂತಹ ಜನರು ಪ್ರಸಿದ್ಧರಾಗ್ತಾರೆ. ಇವತ್ತಿನ ಕಾಲದಲ್ಲಿ ಯಾರು ವೇದ, ಹಳೆಯ ಕಾಲದ ವಿಚಾರಗಳನ್ನು ಹೇಳಿದ್ರೆ ಇದೆಲ್ಲ ಓಲ್ಡ್ ಫ್ಯಾಷನ್, ಹಳೆ ಕಾಲ ವಿಚಾರ. ಇವತ್ತು ಎಲ್ಲ ಆಧುನಿಕ
ಸಮಾಜದಲ್ಲಿ ನೀವು ಯಾವುದೋ ಕಾಲದಲ್ಲಿ ಇದ್ದೀರಾ ಅಂತಾರೆ ಜನ. ಹಾಗಾಗಿ ಆಧುನಿಕತೆಯನ್ನು ಮೈಗೂಡಿಸ್ಕೊಂಡಿರೋರು, ಮುಂದುವರೆದಿರೋರು, ಅವರಲ್ಲಿ ಕೆಲವರು ಪ್ರಸಿದ್ಧರಾಗ್ತಾರೆ. ಮತ್ತು ಅವರ ಉದ್ದೇಶ ಏನು? ಭಗವಂತ ಸ್ಥಾಪನೆ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಪ್ರಶ್ನೆ ಮಾಡೋದು ಅಥವಾ ಸವಾಲು ಹಾಕೋದು. ಇದು ಈ ನಾಸ್ತಿಕರ ಮನೋಭಾವ. ಅಂದರೆ ಏನರ್ಥ? ಇವಾಗ ಯಾವುದೋ ಒಂದು ಭಗವಂತ ಒಂದು ವರ್ಣಾಶ್ರಮದಲ್ಲಿ ಒಂದು ವಿಧಾನವನ್ನು ಕೊಟ್ಟಿದ್ದಾನೆ, ಈ ರೀತಿ ಜೀವನ ಮಾಡಬೇಕು ಅಂತ. ಅವ್ರು ಕೇಳ್ತಾರೆ, ಯಾಕೆ ಇವೆಲ್ಲ ಏನಕ್ಕೆ ಬೇಕು? ಇವೆಲ್ಲ ಅವಶ್ಯಕತೆ ಇಲ್ಲ. ದೇವರನ್ನು ಪೂಜೆ ಮಾಡಿ ಅಂದರೆ ಈ ದೇವ್ರ ಪೂಜೆ ಯಾಕೆ ಬೇಕು? ಎಲ್ಲ ನಾವು ನಮ್ಮ ಶಕ್ತಿಯಿಂದನೇ ಪಡ್ಕೋತಾ ಇದ್ದೀವಿ, ಅವನ ಹತ್ರ ಹೋಗೋ ಅವಶ್ಯಕತೆ ಏನು? ಅಥವಾ ಹರಿನಾಮ ಮಾಡಬೇಕು ಅಂದರೆ ಹರಿನಾಮ ಯಾಕೆ ಮಾಡಬೇಕು? ನಾವು ಮಾಡಲ್ಲ. ಈ ರೀತಿ ಅಂದರೆ ಭಗವಂತ ಏನು ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾನೋ ಅದನ್ನು ಪ್ರಶ್ನಿಸೋದು, ಅದನ್ನು ಎದುರಿಸೋದು, ಇದು ನಾಸ್ತಿಕರ ಕೆಲಸ. ದುರಾದೃಷ್ಟವಶಾತ್ ಇವತ್ತಿನ ಸಮಾಜದಲ್ಲಿ ಹೆಚ್ಚಿನ ಜನರು ನಾಸ್ತಿಕರು, ಕೆಲವರು ಒಟ್ಟು ನಾಸ್ತಿಕರು ಅಂದರೆ ಬಹಿರಂಗವಾಗಿ ಹೇಳ್ತಾರೆ ನಾವು ಭಗವಂತನನ್ನು ನಂಬಲ್ಲ ಅಂತ. ಇನ್ನೂ ಸಾಕಷ್ಟು ಜನರು ಒಂಥರ ಸೂಕ್ಷ್ಮವಾಗಿ ನಾಸ್ತಿಕರು. ಅಂದರೆ ಏನು ಮಾಡ್ತಾರೆ? ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಆದರೆ ಭಗವಂತನ ಸೇವೆ ಮಾಡಿ ಅಂದರೆ ಮಾಡಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದ್ರು ಬೇಡ್ಕೊಂಡು ಬರೋದು ಅದಕ್ಕೆ ಹೋಗ್ತಾರೆ, ಆದರೆ ಭಗವಂತನಿಗೆ ಸೇವೆ ಮಾಡಿ ಅಂದರೆ ಮಾಡಲ್ಲ. ಯಾಕಂದರೆ ಭಗವಂತನ ಸ್ಥಾನವನ್ನು ಸ್ವೀಕಾರ ಮಾಡೋಕ್ಕೆ ಅವರು ಸಿದ್ಧರಾಗಿಲ್ಲ. ಇದು ಒಂದು ರೀತಿಯ ನಾಸ್ತಿಕತೆಯೇ. ಇವಾಗ ಈ ವಿಜ್ಞಾನಿಗಳು ಎಲ್ಲಿ ಚಂದ್ರಗ್ರಹಕ್ಕೆ ಹೋಗೋದಕ್ಕೆ ವಿಮಾನದ ಮೂಲಕ ಹೋಗೋದಕ್ಕೆ ಪ್ರಯತ್ನ ಮಾಡೋರು, ಇದೆಲ್ಲ ಭಗವಂತನ ಸ್ಥಾಪಿತವಾಗಿರೋ ಒಂದು ನಿಯಮವನ್ನು ಪ್ರಶ್ನಿಸೋದು. ಇದು ಏನೋ ನಿಯಮ, ಸ್ಥಾಪಿತವಾಗಿರೋ ನಿಯಮ. ಊರ್ಧ್ವ ಲೋಕಗಳಿಗೆ ಹೋಗಬೇಕು ಅಂದರೆ ಜನ ಪುಣ್ಯ ಕಾರ್ಯಗಳನ್ನು ಮಾಡಿಬಿಟ್ಟು ಹೋಗಬೇಕು ಅಂತ, ಬಲಪೂರ್ವಕವಾಗಿ ಹೋಗೋಕ್ಕಾಗಲ್ಲ. ಇದು ಭಗವಂತನ ನಿಯಮ. ಇವಾಗ ರಾವಣನ ಸಮಯದಲ್ಲೂ ಅಷ್ಟೇ, ರಾವಣ ಸ್ವರ್ಗಕ್ಕೆ ಮೆಟ್ಲನ್ನು ಕಟ್ಟೋ ಯೋಚನೆ ಮಾಡೋದಂತೆ. ಮೆಟ್ಲಿಂದನೇ ಹತ್ಕೊಂಡು ಹೊಟ್ಟೋಗೋಣ, ಏನು ದೊಡ್ಡ ವಿಷಯ. ಯಾಕಂದರೆ ಸ್ವರ್ಗ ಎಲ್ಲಿದೆ ಅಂತ ಗೊತ್ತಿದೆ, ಶಾಸ್ತ್ರದಲ್ಲಿ ವರ್ಣನೆ ಇದೆ, ಭಾಗವತದಲ್ಲೂ ವರ್ಣನೆ ಇದೆ. ಸ್ವರ್ಗಕ್ಕೆ ದಾರಿ ಎಲ್ಲಿದೆ ಅಂತ ಗೊತ್ತಿದೆ, ಅರೆ ಸ್ವರ್ಗ ಲಭ್ಯವಿಲ್ಲ ಎಲ್ಲರಿಗೂ, ಯಾಕಂದರೆ ಅದಕ್ಕೆ ಪುಣ್ಯ ಕಾರ್ಯ ಬೇಕು. ಇವಾಗ ಉದಾಹರಣೆಗೆ ಎಷ್ಟೊಂದು ಜನ ಹೇಳ್ತಾರೆ, ನಾವು ಎಲ್ಲಿಗೆ ಹೋದ್ವಿ, ಕೈಲಾಸ ಪರ್ವತಕ್ಕೆ ಹೋದ್ವಿ ಅಲ್ವಾ, ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಎಷ್ಟೊಂದು ಟೂರುಗಳಿವೆ. ಕೈಲಾಸ ಪರ್ವತಕ್ಕೆ ಹೋಗೋಕ್ಕಾಗಲ್ಲ. ನಮ್ಮ ಕೈಲಾಸ ಪರ್ವತವನ್ನು ದೂರದಿಂದ ನೋಡ್ಬೋದು, ಹತ್ತಿರದಿಂದನೂ ನೋಡ್ಬೋದು, ಆದರೆ ಅದರೊಳಗೆ ಪ್ರವೇಶ ಇಲ್ಲ. ಕೈಲಾಸ ಪರ್ವತದ ಹೊರಗಡೆ ನೋಡ್ಬೋದು ನಾವು ಅಷ್ಟೇ. ಯಾಕಂದರೆ ಕೈಲಾಸ ಪರ್ವತದ ಒಳಗೆ ಪ್ರವೇಶ ಮಾಡಬೇಕು ಅಂದರೆ ಅದಕ್ಕೆ ಪುಣ್ಯ ಬೇಕು, ಯಾಕೆಂದರೆ ಅದು ಸ್ವರ್ಗ. ಸೊ ಹೀಗೆ ಯಾರೋ ಹುಚ್ಚರು ಸರಿ ನಾನು ಕೈಲಾಸ ಪರ್ವತದ ಮೇಲೆ ಹತ್ತುತ್ತೀನಿ ಅಂತ ಹತ್ತಿದ್ರು, ಅವರು ತಮ್ಮ ಜ್ಞಾಪಕ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ರು. ಇತಿಹಾಸದಲ್ಲಿ ಒಬ್ಬರೋ ಇಬ್ಬರೋ ಮಾಡಿದ್ದಾರೆ ಈ ಕೆಲಸ. ಒಬ್ಬರು ಹತ್ತಿದವರು ಅವರಿಗೆ ಕೊನೆಗೆ ಅವರು ಯಾರು ಅಂತಲೇ ಮರ್ತೋಗ್ಬಿಟ್ಟಿದೆ, ಗೊತ್ತಿಲ್ಲ ಅವ್ರಿಗೆ ಯಾರು, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನೂ ಗೊತ್ತಾಗದೇ ಇರೋ ಎಲ್ಲವನ್ನೂ ಮರ್ತೋಗೋ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಭಗವಂತ. ಯಾಕಂದರೆ ಬಲಪೂರ್ವಕವಾಗಿ ನಾವು ಸ್ವರ್ಗವನ್ನು ಅಥವಾ ಯಾವುದೇ ಒಂದು ಸ್ಥಾನವನ್ನು ನಾವು ಬಲಪೂರ್ವಕವಾಗಿ ಕಿತ್ಕೊಳ್ಳೋಂಗಿಲ್ಲ, ತೊಗೊಳ್ಳೋಂಗಿಲ್ಲ. ಸೊ ಇದು ನಾಸ್ತಿಕರ ಮನೋಭಾವ. ಈಗ ನಾವೇನಾದ್ರು ಕೈಲಾಸ ಪರ್ವತಕ್ಕೆ ಹೋದರೆ ನಾವು ದೂರದಿಂದ ಫಸ್ಟ್ ನಮಸ್ಕಾರ ಮಾಡ್ತೀವಿ, ನಮ್ಗೆ ಯೋಗ್ಯತೆ ಇಲ್ಲಪ್ಪ ಇಲ್ಲಿ ಬರೋದಕ್ಕೆ, ಏನೋ ಭಗವಂತ ನೀನು ಕರ್ಸ್ಕೊಂಡಿದ್ಯಾ ಅಂದ್ಬಿಟ್ಟು ನಾವು ದೂರದಿಂದ ನಮಸ್ಕಾರ ಮಾಡಿ ವಾಪಸ್ ಬರ್ತೀವಿ. ಆದರೆ ನಾಸ್ತಿಕರು ಏನು ಮಾಡ್ತೇವೋ, ಇಲ್ಲ ತೊಗೊಳ್ಳಿ, ಹತ್ತೋದಕ್ಕೆ ಪರ್ವತ ಹತ್ತೋದಕ್ಕೆ ಏನೇನೋ ಇರ್ತಲ್ಲ ಎಕ್ವಿಪ್ಮೆಂಟು ಎಲ್ಲ ತೊಗೊಂಡು ಹತ್ತಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಇಷ್ಟೇ ವ್ಯತ್ಯಾಸ ಅಷ್ಟೆ. ಮತ್ತು ಬೇರೆ ಬೇರೆ ಗ್ರಹಗಳನ್ನು ಪ್ರವೇಶ ಮಾಡೋದ್ರ ಬಗ್ಗೆ ಪ್ರಭುಪಾದರು ಬರೀತಾ ಇದ್ದಾರೆ. ಅಲ್ಲೆಲ್ಲ ಬೇರೆ ಬೇರೆ ವಾತಾವರಣ, ಬೇರೆ ಬೇರೆ ಅರ್ಹತೆಗಳು ಬೇಕು. ಆ ಅರ್ಹತೆಗಳನ್ನು, ಪುಣ್ಯಗಳನ್ನು ಯಾರು ಸಂಗ್ರಹ ಮಾಡ್ಕೊಂಡಿರ್ತಾರೋ ಅವರು ಆ ಒಂದು ಗ್ರಹವನ್ನು ಪ್ರವೇಶ ಮಾಡ್ಬೋದು. ಉದಾಹರಣೆಗೆ ಪಿತೃಲೋಕ ಅನ್ನೋ ಸ್ವರ್ಗಲೋಕದಲ್ಲಿ ಒಂದು, ಆದರೆ ಪಿತೃಲೋಕ ಪ್ರವೇಶ ಮಾಡೋದಕ್ಕೆ ಬೇರೆ ಅರ್ಹತೆ, ಚಂದ್ರಲೋಕ ಪ್ರವೇಶ ಮಾಡೋಕ್ಕೆ ಬೇರೆ ಅರ್ಹತೆ, ಸೂರ್ಯಲೋಕ ಪ್ರವೇಶ ಮಾಡೋಕ್ಕೆ ಬೇರೆ ಅರ್ಹತೆ. ಇದೆಲ್ಲವನ್ನು ವೇದಗಳಲ್ಲಿ, ಕರ್ಮಕಾಂಡದಲ್ಲಿ ಇವೆಲ್ಲ ಕೊಟ್ಟಿದ್ದಾರೆ. ಯಾರಾದರೂ ಅಲ್ಲಿಗೆ ಹೋಗಬೇಕು ಅಂದರೆ ಆ ವಿಧಾನವನ್ನು ತಿಳ್ಕೋಬೇಕು, ಅದರ ಪ್ರಕಾರ ಕಾರ್ಯಗಳನ್ನು ಮಾಡಿದ್ರೆ ಅವಶ್ಯಕ ಪುಣ್ಯವನ್ನು ಸಂಗ್ರಹ ಮಾಡ್ತಾರೆ, ಆಮೇಲೆ ಹೋಗ್ಬೋದು ಅವರು. ಆದರೆ ಇವತ್ತಿನ ಕಾಲದಲ್ಲಿ ಜನರು ಇವೆಲ್ಲ ನಂಬಲ್ಲ. ಪೂಜೆ ಪುನಸ್ಕಾರಗಳಿಂದ ಯಾರು ಸ್ವರ್ಗವನ್ನು ಪಡ್ಕೋಬೋದು, ನಾವು ನಮ್ಮ ಸ್ವಶಕ್ತಿಯಿಂದ ಪಡ್ಕೋತೀವಿ. ಇದು ನಾಸ್ತಿಕತೆ, ಇದು ಆಧುನಿಕತೆ.
ಭೌತಿಕವಾಗಿ ಪ್ರಗತಿಯನ್ನು ಸಾಧಿಸಿದ್ದೀವಿ ಅಂದರೆ ವೇದಗಳನ್ನು ಪ್ರಶ್ನಿಸೋದು, ಭಗವಂತನನ್ನು ಪ್ರಶ್ನಿಸೋದು. ರಾವಣ ಅವರಲ್ಲಿ ಒಬ್ಬ. ಅನ್ನೋದೇ ಹೇಳ್ತಾ ಇದ್ದಿಲ್ಲ ಪ್ರಭುಪಾದರು, ಸ್ವರ್ಗಕ್ಕೆ ಮೆಟ್ಲಿನ ಮೂಲಕ ಸುಮ್ಮನೆ ಹತ್ಕೊಂಡು ಹೊಟ್ಟೋಗ್ಬಿಡಿ ಸ್ವರ್ಗಕ್ಕೆ ಅಂತ ಅವನು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾನೆ. ಪುಣ್ಯ ಕಾರ್ಯ ಎಲ್ಲ ಬೇಡ. ಮತ್ತು ಹಿರಣ್ಯಕಶಿಪು ಉದ್ದೇಶ ಏನಿತ್ತು ಅಂದರೆ ಬ್ರಹ್ಮನ ಸ್ಥಾನ ತಗೊಂಡು ಪುಣ್ಯ ಕಾರ್ಯ ಮಾಡಿದ್ರೆ ಅದರಿಂದ ಪಾಪ ಬರುತ್ತೆ, ಪಾಪ ಕಾರ್ಯ ಮಾಡಿದ್ರೆ ಅದರಿಂದ ಪುಣ್ಯ ಬರುತ್ತೆ. ಅಂದರೆ ವ್ಯವಸ್ಥೆನೇ ಬದಲಾಯಿಸೋ ಉದ್ದೇಶ ಇತ್ತು ಹಿರಣ್ಯಕಶಿಪು. ಸೊ ಹೀಗೆ ಇವರೆಲ್ಲ ನಾಸ್ತಿಕರು, ಅಸುರರು. ಇಷ್ಟೆಲ್ಲ ಇವನು ಭಗವಂತನ ಒಂದು ವ್ಯವಸ್ಥೆಯನ್ನು ಪ್ರಶ್ನಿಸಿದಾಗ ಕೊನೆಗೆ ಶ್ರೀರಾಮ ಪ್ರಕಟ ಆಗ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಅದನ್ನು ಸಂಹಾರ ಮಾಡೋದಕ್ಕೆ ಸೂಕ್ತವಾದ ಸನ್ನಿವೇಶಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅವನಿಗೆ ಇಷ್ಟ ಇಲ್ಲದೇ ಇರೋ ಸೀತಾಮಾತೆಯ ಅಪಹರಣವಾಗುತ್ತೆ. ಲಂಕೆಗೆ ಹೋಗಿ ಆಮೇಲೆ ರಾವಣನನ್ನು ಸಂಹಾರ ಮಾಡೋ ಕಾರ್ಯವನ್ನು ರಾಮ ಮಾಡ್ತಾನೆ. ಇದು ರಾಮಾಯಣದ ಕತೆ, ನಮಗಿವೆಲ್ಲ ಗೊತ್ತಿದೆ. ನೋಡಿ, ರಾವಣ, ಅರೆ ನಾವು ಒಂದು ತಿಳ್ಕೊಬೇಕು, ರಾವಣ ಬ್ರಾಹ್ಮಣನ ಮಗ. ರಾವಣನಿಗೆ ಗೊತ್ತಿಲ್ಲದೆ ಇದ್ದಿದ್ದಂಥ ಯಾವ ಜ್ಞಾನವೂ ಇರಲಿಲ್ಲ, ಅವನಿಗೆಲ್ಲ ಗೊತ್ತು. ಹಿರಣ್ಯಕಶಿಪಿಗೂ ಅಷ್ಟೇ, ಹಿರಣ್ಯಕಶಿಪಿಗೂ ಗೊತ್ತಾಗ ಕೂಡ ಆತ್ಮಜ್ಞಾನ ತಿಳಿದಿತ್ತು. ಇದರಿಂದ ನಾವು ಇನ್ನೊಂದು ವಿಷಯ ತಿಳ್ಕೊಬೋದು, ಸುಮ್ಮನೆ ಜ್ಞಾನವನ್ನು ಪಡ್ಕೊಂಡು ನಾವು ಅದರಿಂದ ಏನು ಪ್ರಯೋಜನ ಇಲ್ಲ. ಜ್ಞಾನವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಅಸುರರಾಗಿ ಉಳುಕ್ಬಿಡ್ತೀವಿ ನಾವು. ಇವಾಗ ಈ ರಾಮಚಂದ್ರ ಕಲ್ಲುಗಳನ್ನು ತೇಲಿಸ್ದ ಅಂದರೆ ಪ್ರಶ್ನೆ ಮಾಡ್ತಾರೆ ಜನ, ಹೇಗೆ ಸಾಧ್ಯ? ಇವತ್ತು ಕೂಡ ನೋಡ್ಬೋದು ನಾವು. ಇದಕ್ಕೆ ಹೋದಾಗ ನೋಡಿದ್ವಿ, ರಾಮೇಶ್ವರದಲ್ಲಿ ಆ ಒಂದು ದೇವಸ್ಥಾನದಲ್ಲಿ ಇನ್ನೂ ಕಲ್ಲುಗಳು ತೇಲ್ತಾ ಇರೋ ಕಲ್ಲುಗಳನ್ನು ನೋಡ್ಬೋದು ನಾವು ಇವತ್ತು ಹೋದರೂ ಕೂಡ. ಸೊ ನಮ್ಮದೇ ಇರೋದಕ್ಕೆ ಕಾರಣನೇ ಇಲ್ಲ. ಭಗವಂತ ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ಬಿಟ್ಟು ಹೋಗಿದ್ದಾನೆ. ಆದರೆ ನಂಬಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಪ್ರಭುಪಾದರು ಅದಕ್ಕೆ ಬರೀತಾರೆ ಇಲ್ಲಿ, ಇದು ಹಾರೋ ಒಂದು ವೆಯ್ಟ್ಲೆಸ್ನೆಸ್ ಅಂತಾರೆ, ಅಂದರೆ ಬಹಳ ಹಗುರವಾಗಿ ಹಾರಬೇಕು ಅನ್ನೋ ವಿಷಯದಲ್ಲಿ ಆಧುನಿಕ ವಿಜ್ಞಾನಿಗಳು ಬಹಳ ರಿಸರ್ಚ್ ಮಾಡಿದ್ದಾರೆ. ಯಾಕೆ? ಇವಾಗ ಚಂದ್ರಗ್ರಹಕ್ಕೆ ಹೋಗ್ಬೇಕಂದ್ರೆ ಹಾರಬೇಕು. ಆದರೆ ಅವರು ಭಗವಂತ ಸೃಷ್ಟಿ ಮಾಡಿರುವಂತಹ ಇವಾಗ ಎಲ್ಲ ಗ್ರಹಗಳು ತೇಲ್ತಾ ಇವೆ ಗಾಳಿಯಲ್ಲಿ. ಅಷ್ಟು ಭಾರವಾಗಿರೋ ಒಂದು ಗ್ರಹ ಹೇಗೆ ತೇಲಕ್ಕೆ ಸಾಧ್ಯ? ಅದು ಕೇವಲ ಭಗವಂತ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಪ್ರಭುಪಾದರು ಬರೀತಾರೆ, ಎಲ್ಲ ಭಗವಂತನ ಬುದ್ಧಿವಂತಿಕೆಯನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಭಗವಂತ ಎಂಥ ಮೆಷಿನ್ ಮಾಡಿದ್ದಾನೆ, ಪುರುಷ ಸ್ತ್ರೀ ಅಂತ 2 ಯಂತ್ರವನ್ನು ಮಾಡಿದ್ದಾನೆ. ಆ ಯಂತ್ರಗಳು ಭಗವಂತನ ಒಂದು ಭಗವಂತ ಅದರಲ್ಲಿ ಆ ವಿಷಯದಲ್ಲಿ ತೊಡಗದೇ ಇದ್ದರೂ ಕೂಡ ಬರೀ ಆ 2 ಮೆಷಿನ್ನು ಇನ್ನೊಂದು ಮೆಷಿನ್ನ ಉತ್ಪಾದನೆ ಮಾಡ್ಬೋದು. ಪ್ರಭುಪಾದರು ಅದಕ್ಕೆ ಬರೀತಾರೆ, ನೀವು ಭಗವಂತನಷ್ಟು ಬುದ್ಧಿವಂತರು ಅಂದರೆ ಈ ರೀತಿ ನೀವು ಒಂದು ಮೆಷಿನ್ನಿಂದ ಇನ್ನೊಂದು ಮೆಷಿನ್ ಆಟೋಮೆಟಿಕ್ಕಾಗಿ ತಯಾರಾಗುವಂಗೆ ನೀವು ಮಾಡಬೇಕು. ಮತ್ತು ಯಾವ ಮನುಷ್ಯನ ಸಹಾಯ ಇಲ್ಲದೆ ಅದಾಗಬೇಕು. ಆ ರೀತಿ ಮಾಡೋಕ್ಕಾದರೆ ನೀವು ಭಗವಂತನ ಬುದ್ಧಿವಂತಿಕೆಗೆ ಹತ್ತಿರ ಬರ್ತಾ ಇದ್ದೀರಾ ಅಂತ. ಎನಿವೆ, ಸೊ ರಾಮಾಯಣದ ಕಥೆ ಅದ್ಭುತವಾದದ್ದು. ಇದ್ರ ಬಗ್ಗೆ ನಾವು ಶ್ರೀರಾಮನವಮಿಯ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಬೇಕಾದಷ್ಟು ಸಾಮಾನ್ಯ ಮನುಷ್ಯರು ಕಲ್ತ್ಕೋಬೇಕಾಗಿರುವಂಥ ಬಹಳ ಪಾಠಗಳು ರಾಮಾಯಣದಲ್ಲಿ ನಮಗೆ ಸಿಗುತ್ತೆ. ವಿಶೇಷವಾಗಿ ಧರ್ಮದ ಪಾಲನೆಯ ವಿಷಯವಾಗಿ. ನಮ್ಮ ರಾಮಕೃಷ್ಣ ಇಬ್ಬರ ಲೀಲೆಗಳು ಬಹಳ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ರಾಮ ನಮ್ಮನ್ನು ಧರ್ಮಕ್ಕೆ ಕರ್ಕೊಂಡು ಬರ್ತಾನೆ. ಧರ್ಮಕ್ಕೆ ಕರ್ಕೊಂಡು ಬಂದಾದಮೇಲೆ ಕೃಷ್ಣ ನಮ್ಮನ್ನು ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಡಿಸ್ತಾನೆ. ಮೊದಲು ನಾವು ಧರ್ಮವನ್ನು ಸ್ವೀಕಾರ ಮಾಡಬೇಕು. ಕೃಷ್ಣ ಬಂದು ಆಮೇಲೆ ಎಲ್ಲ ಧರ್ಮವನ್ನು ತ್ಯಜಿಸಿ ನನ್ನ ಹತ್ರ ಬನ್ನಿ ಅಂತ. ಆದರೆ ಎಲ್ಲ ಧರ್ಮವನ್ನು ಬಿಟ್ಟು ನನ್ನ ಹತ್ರ ಬನ್ನಿ ಅನ್ನೋ ಹಂತಕ್ಕೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನಮಗೆ ಬಹಳ ಜನ್ಮಗಳು ಬೇಕಾಗತ್ತೆ ಕೃಷ್ಣನ ಈ ಒಂದು ವಾಕ್ಯವನ್ನು ನಾವು ಸ್ವೀಕಾರ ಮಾಡಬೇಕು ಅಂದರೆ. ಅಂದರೆ ಕೃಷ್ಣನಿಗೆ ಶರಣಾಗತರಾಗೋದು ಅಷ್ಟು ಸುಲಭ ವಿಷಯ ಅಲ್ಲ. ಶರಣಾಗತಿ ಅಂದ್ರೇನು? ಶರಣಾಗತಿ ಅಂದರೆ ಪ್ರತಿಯೊಂದು ಸನ್ನಿವೇಶದಲ್ಲೂ
ಸಂಪೂರ್ಣವಾಗಿ ಭಗವಂತನ ಮೇಲೆ ಭಗವಂತನನ್ನು ಅವಲಂಬಿಸಿರೋದು, ಅವನನ್ನು ನಂಬೋದು, ಭಗವಂತ ಇದ್ದಾನೆ ಅನ್ನೋ ವಿಶ್ವಾಸವನ್ನು ಹೊಂದ್ಕೊಳ್ಳೋದು, ಇದು ಶರಣಾಗತಿ. ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ರೆ ನಾವು ದೇವ್ರನ್ನ ನಂಬ್ತೀವಿ. ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರುವಾಗ ದೇವ್ರಿದಾನ, ದೇವ್ರಿದ್ರೆ ಈ ಥರ ಸನ್ನಿವೇಶನೇ ಸೃಷ್ಟಿ ಮಾಡ್ತಾ ಇರಲಿಲ್ಲ ನನಗೆ. ಸೊ ಇದೆಲ್ಲ ಅವಿವೇಕತನ. ಎಷ್ಟೊಂದು ಜನ ಹೇಳ್ತಾರೆ, ಓ ದೇವ್ರು ನನಗೆ ಕಷ್ಟ ಕೊಟ್ಬಿಟ್ಟ. ದೇವ್ರು ಯಾಕಪ್ಪ ನಿನ್ನ ಕಷ್ಟ ಕೊಡ್ತಾನೆ? ದೇವ್ರಿಗೆ ನಿನ್ನ ಮೇಲೆ ಏನಾದರೂ ಅಸೂಯೆ ಇದೆಯಾ? ಮತ್ತು ದೇವರು ನಿಮ್ಮ ಮೇಲೆ ಏನಾದ್ರು ಅಸೂಯೆ ಪಟ್ಟರೆ ನಿಮ್ಮ ಕತೆ ಏನು? ಅಷ್ಟು ಯೋಚನೆ ಮಾಡೋ ಬುದ್ಧಿ ಇಲ್ಲ ನಮಗೆ. ಮಾಡಿದ್ದಣ್ಣು ಮಹಾರಾಯ, ನಾ ಮಾಡಿರೋದನ್ನು ನಾವು ಅನುಭವಿಸ್ಬೇಕು. ಪಾಪ ಅವನನ್ನು ಮಧ್ಯೆ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಾಗಿ ಭಾಗವತ ಒಂದರಿಂದಲೇ ಪ್ರಭುಪಾದರು ಬರೆದ್ರು ಈ ಸಮಾಜದ ಪುನರುಜ್ಜೀವನ ಸಾಧ್ಯ. ಅಂದರೆ ನಾಸ್ತಿಕತೆಯನ್ನು ಬಿಟ್ಟು ಜನರು ಆಸ್ತಿಕತೆಗೆ, ಅಂದರೆ ಭಗವಂತನ ನಂಬೋ ಹಂತಕ್ಕೆ ಬರಬೇಕು ಅಂದರೆ ಎಲ್ಲರೂ ಕೂಡ ಭಾಗವತವನ್ನು ಓದಬೇಕು. ಇಲ್ಲಾಂದರೆ ಔಪಚಾರಿಕವಾಗಿ ನಾವು ಸತ್ವಗುಣದ ಕಾರ್ಯಗಳನ್ನು ಮಾಡ್ತೀವಿ. ದೇವಾಲಯಕ್ಕೆ ಹೋಗಿ ಬರೋದು ಸತ್ವಗುಣದ ಕಾರ್ಯ, ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಭಗವಂತನಿಗೆ ಸೇವೆ ಮಾಡಿದಾಗ ಭಕ್ತಿ. ಬೇರೆ ದೇಶಗಳಲ್ಲಿ ಅವರಿಗೆ ಪಾಪ ಸತ್ವಗುಣದ ಕಾರ್ಯಗಳು ಏನು ಅಂತಾನೂ ಗೊತ್ತಿಲ್ಲ, ಹಾಗಾಗಿ ಅವರು ಇನ್ನೂ ಪತಿತ ಸ್ಥಿತಿಯಲ್ಲಿದ್ದಾರೆ. ಆದರೆ ಭಾರತದಲ್ಲಿ ನಮ್ಮ ವಿಶೇಷ ಸುಯೋಗ, ನಮಗೆ ದೇವಸ್ಥಾನ, ದೇವರು ಇದೆಲ್ಲ ಗೊತ್ತಿರುವಂಥ ವಿಷಯ. ಆದರೂ ಕೂಡ ಭಕ್ತಿ ಸೇವೆ ಮಾಡೋದಕ್ಕೆ ಬರುವಂಥ ಜೀವಿಗಳು ಬಹಳ ಬಹಳ ವಿರಳ, ಬಹಳ ವಿರಳ. ಬರ್ತಾರೆ, ಇಸ್ಕಾನ್ಗೆ ಬರ್ತಾರೆ, ಒಂದು ಸತಿ ಕೇಳ್ತಾರೆ, ನಾವು ಹೇಳೋದು ಅಯ್ಯಯ್ಯಪ್ಪ ಇಷ್ಟೊಂದೆಲ್ಲ ಆಗಲ್ಲಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕು. ಹೌದು, ಯಾರಿಗೋಸ್ಕರ ಬಿಡಬೇಕು? ಯಾರಿಗೋಸ್ಕರ ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿ? ಭಗವಂತನಿಗೋಸ್ಕರ. ಭಗವಂತನಿಗೆ ಇಷ್ಟ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕು. ಅಯ್ಯಯ್ಯೋ ಹೌದು, ಭಗವಂತನ ನಾನು ನಂಬ್ತೀನಿ, ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಲ್ಲ ಅಂದರೆ ಏನರ್ಥ? ನನಗೆ ಬೇಕಾಗಿರೋದನ್ನು ನಾನು ತೊಗೋತೀನಿ, ಬೇಡದೇ ಇರೋದನ್ನು ಬಿಡ್ತೀನಿ. ಇದು ಭಕ್ತಿ ಅಲ್ಲ, ಇದು ಸ್ವಾರ್ಥ. ಇದು ಯಾಕೆ? ಭಗವಂತನ ಹತ್ರ ಹೋಗೋದು ಕೂಡ ನಮ್ಮ ಸ್ವಾರ್ಥವನ್ನು ಪೂರೈಸ್ಕೊಳ್ಳೋಕ್ಕೆ ಹೋಗೋದು. ನಾವು ಅವನನ್ನು ಪ್ರಸನ್ನಪಡಿಸ್ಬೇಕು, ಅವನನ್ನು ಸಂತೋಷಪಡಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಸೊ ಹಾಗಾಗಿ ಭಾಗವತ ಅಧ್ಯಯನ ಮಾಡಿದ್ರೆ ಮಾತ್ರ ಒಬ್ಬ ಜೀವಿ ಭಕ್ತಿಗೆ ಬರೋಕ್ಕೆ ಸಾಧ್ಯ. ಶ್ಲೋಕ 23. ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವೋ ಭಗವಾನ್ ಅಹರದ್ಭರಂ. ರಾಮಕೃಷ್ಣ 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತ ಬಲರಾಮ ಮತ್ತು ಕೃಷ್ಣರಾಗಿ ವೃಷ್ಣಿ ವಂಶದಲ್ಲಿ, ಯದುಕುಲದಲ್ಲಿ ಪ್ರಕಟ ಆಗ್ತಾರೆ. ಮತ್ತು ಆ ಪ್ರಕಟ ಆಗಿ ಅವರು ಭೂಭಾರ ಹರಣ ಮಾಡ್ತಾರೆ, ಭೂಭಾರವನ್ನು ತೆಗೆದು ಹಾಕ್ತಾರೆ. ಗೋಲೋಕ ವೃಂದಾವನದಲ್ಲಿ ಬಲರಾಮ ಅಂತ ಕರೆಯಲ್ಲ, ರಾಮ ಅಂತಲೇ ಕರೆಯೋದು. ಸೊ ಹಾಗಾಗಿ ಅಲ್ಲಿ ಅವರ ಹೆಸರು ರಾಮಕೃಷ್ಣ. ಬಲರಾಮ ಕೃಷ್ಣ ಅಂತ ಯಾರು ಹೇಳಲ್ಲ. ರಾಮಕೃಷ್ಣ ಅಂದರೆ ಬಲರಾಮ ಅಂತಾನೆ, ಶ್ರೀರಾಮ ಅಲ್ಲ. ಅಂದರೆ ಗೋಲೋಕ ವೃಂದಾವನದಲ್ಲಿ. ಮತ್ತು ಕೃಷ್ಣನಿಗೆ ಒಂದು ಪೆಟ್ ನೇಮ್ ಇದೆ, ಬಲರಾಮನ ಪೆಟ್ ನೇಮ್ ನಮ್ಮ ಭಾಷೆಯಲ್ಲಿ. ಕೃಷ್ಣನ ಪೆಟ್ ನೇಮ್ ಏನು? ಎಷ್ಟೊಂದು ಪೆಟ್ ನೇಮ್ ಇದೆ ಕೃಷ್ಣನಿಗೆ, ಯಾರಿಗೆ ಗೊತ್ತು? ಕೃಷ್ಣನ ಪೆಟ್ ನೇಮ್ ಏನು? ಇಲ್ಲ, ಕಳ್ಳ ಅದು ಅವನ ಲೀಲೆಗೆ ಅನುಗುಣವಾಗಿ ಅವನು ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ. ಪೆಟ್ ನೇಮ್ ಅಂದರೆ ಇವಾಗ ಬಲರಾಮನಿಗೆ ರಾಮ ಅಂತ ಪೆಟ್ ನೇಮ್, ಕೃಷ್ಣನಿಗೆ ಏನು ಪೆಟ್ ನೇಮ್? ಕಾನು. ಓಕೆ, ಕಾನು. ಆಮೇಲೆ ಕಾನ್ಹ. ಇಲ್ಲ, ಪೆಟ್ ನೇಮ್ ಅಂದರೆ ಕನಯ್ಯ, ಕಾನ್ಹ, ಕಾನು ಎಲ್ಲಕ್ಕಿಂತ ರಹಸ್ಯಮಯವಾದ ಹೆಸರು. ಕನಯ್ಯ, ಕಾನ್ಹ ಎಲ್ಲ ಕಡೆ ಹೇಳ್ತಾರೆ, ಆದರೆ ಕಾನು ಮಾತ್ರ ತುಂಬ ವಿಶೇಷವಾದ ಹೆಸರು. ಮತ್ತು ರಾಧಾರಾಣಿಗೂ ಕೂಡ ಪೆಟ್ ನೇಮ್ ಇದೆ. ಏನು ರಾಧಾರಾಣಿ ಪೆಟ್ ನೇಮು? ರಾಯ್ ಕಾನು. ರಾಯ್ ಅಂದರೆ ರಾಧಾರಾಣಿ, ಕಾನು ಅಂದರೆ ಕೃಷ್ಣ. ಇದು ಬಹಳ ಆತ್ಮೀಯರು ರಾಧಾಕೃಷ್ಣರನ್ನು ಕರೆಯೋ ಹೆಸರು. ಆದರೆ
ಸಾಮಾನ್ಯ ಜಗತ್ತಿಗೆ ಬಲರಾಮ ಕೃಷ್ಣ, ಪ್ರೀತಿ ಪಾತ್ರರಿಗೆ ರಾಮ ಕೃಷ್ಣ, ರಾಮ ಕಾನು, ರಾಮ ಕನ್ನಯ್ಯ, ರಾಮ ಕಾನ್ಹ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಇಷ್ಟು ನಾವು ಲೀಲೆಗಳ ವರ್ಣನೆಯನ್ನು ಕೇಳಿದ್ವಿ. ಆದರೆ ಯಾವ ಶ್ಲೋಕದಲ್ಲೂ ಭಗವಾನ್ ಅಂತ ಬಂದಿಲ್ಲ. ಈ ಶ್ಲೋಕದಲ್ಲಿ ಮಾತ್ರ ಭಗವಾನ್ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಯಾಕೆ? ಬಲರಾಮ ಮತ್ತು ಕೃಷ್ಣ ಮೂಲ ದೇವೋತ್ತಮ ಪರಮಪುರುಷ, ಮೂಲ ಭಗವಂತ ಅನ್ನೋದನ್ನು ತೋರಿಸೋದಕ್ಕೆ. ಕೃಷ್ಣ ಬಲರಾಮರಿಗೂ ವ್ಯತ್ಯಾಸ ಏನು? ಕೃಷ್ಣ ಸೇವ್ಯ ಭಗವಾನ್, ಬಲರಾಮ ಸೇವಕ ಭಗವಾನ್. ಅಂದರೆ ಕೃಷ್ಣ ಸೇವೆಯನ್ನು ಸ್ವೀಕರಿಸೋ ಭಗವಂತ, ಬಲರಾಮ ಸೇವೆಯನ್ನು ಮಾಡೋ ಭಗವಂತ. ಕೃಷ್ಣನ ರೂಪದಲ್ಲಿ ಅವನು ಸೇವೆಯನ್ನು ಸ್ವೀಕರಿಸ್ತಾನೆ, ಬಲರಾಮ ರೂಪದಲ್ಲಿ ಅವನು ಸೇವೆಯನ್ನು ಮಾಡ್ತಾನೆ. ಇದನ್ನು ನಾವು ಆಮೇಲೆ 10ನೇ ಸ್ಕಂದದಲ್ಲಿ ಓದ್ತೀವಿ. ಹಾಗಾಗಿ ಕೃಷ್ಣ ಅವತಾರವಲ್ಲ, ಕೃಷ್ಣ ಅವತಾರಿ. ಇವಾಗ ನಾವು ಮುಂಚೆನೇ ಓದಿದ್ವಿ, ಈ ಭೌತಿಕ ಜಗತ್ತಿನಲ್ಲಿ ಬರೋ ಎಲ್ಲ ಅವತಾರಗಳು ಕೂಡ ಪುರುಷನಿಂದ ಬರೋದು, ಪುರುಷಾವತಾರ. ಅದಕ್ಕೆ ಅದೇ ಪುರುಷಾವತಾರ ಅಂತ ಕರೀತಾರೆ. ಅಂದರೆ ಪುರುಷ, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅವರಿಂದ ಪ್ರಕಟ ಆಗೋ ಅವತಾರ. ಆದರೆ ಕೃಷ್ಣ ಮಾತ್ರ ಪುರುಷನಿಂದ ಪ್ರಕಟ ಆಗಿರೋ ಅವತಾರ ಅಲ್ಲ. ಅವನು ಸ್ವಯಂ ಭಗವಾನ್. ಅವನು ಸೂಕ್ತವಾದ ಸಮಯದಲ್ಲಿ ಈ ಭೂಮಿಗೆ ಇಳಿದು ಬರ್ತಾನೆ. ಆದರೆ ಅವನು ಇಳಿದು ಬರೋದಕ್ಕೆ ಕಾರಣ ಧರ್ಮ ಸಂಸ್ಥಾಪನೆ ಅಲ್ಲ. ಇವಾಗ ಬೇರೆ ಎಲ್ಲ ಅವತಾರಗಳ ಉದ್ದೇಶ ಒಂದು ರೀತಿಯಲ್ಲಿ ಧರ್ಮ ಸಂಸ್ಥಾಪನೆ, ಆದರೆ ಕೃಷ್ಣ ಇಳಿದು ಬರೋದಕ್ಕೆ ಕಾರಣ ಧರ್ಮ ಸಂಸ್ಥಾಪನೆ ಅಲ್ಲ. ಕೃಷ್ಣ ಇಳಿದು ಬರೋದಕ್ಕೆ ಕಾರಣ ನಾನು ಬೇರೆ ಬೇರೆ ಪ್ರವಚನಗಳಲ್ಲಿ ಹೇಳಿದ್ದೀನಿ. ಅವನ ವಿಶೇಷವಾದ ಭಕ್ತರಾದ ವ್ರಜವಾಸಿಗಳ ಭಕ್ತಿಯನ್ನು ಸಾಮಾನ್ಯ ಜನರಿಗೆ ಪ್ರದರ್ಶಿಸೋ ಉದ್ದೇಶದಿಂದ ಕೃಷ್ಣ ಪ್ರಕಟ ಆಗೋದು. ಮತ್ತು ಆ ಲೀಲೆಗಳನ್ನು ಶ್ರವಣ ಮಾಡೋದ್ರಿಂದ ನಾವು ಕೃಷ್ಣನೆಡೆಗೆ, ಗೋಲೋಕದೆಡೆಗೆ, ವ್ರಜವಾಸಿಗಳೆಡೆಗೆ ಒಂದು ಆಕರ್ಷಣೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಬಂದು ತನ್ನ ಲೀಲೆಗಳನ್ನು ಮಾಡೋದು. ಅದಕ್ಕೆ ಪ್ರಭುಪಾದರು ಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕದಲ್ಲಿ ಹೇಳ್ತಾರೆ, ಈ ಕೃಷ್ಣ ಪುಸ್ತಕವನ್ನು ಓದೋರು ಕೃಷ್ಣ ಪ್ರೇಮವನ್ನು ಪಡ್ಕೊಂಡು ಬಿಡ್ತಾರೆ ಅಂತ. ಆ ಅನುಗ್ರಹವನ್ನು ಪ್ರಭುಪಾದರು ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಪ್ರತಿನಿತ್ಯ ಕೃಷ್ಣನ ಲೀಲೆಗಳನ್ನು ಕೃಷ್ಣ ಪುಸ್ತಕದಿಂದ ಓದ್ತಾರೋ ಅವರು ಕೃಷ್ಣನನ್ನು ಪಡ್ಕೋಬೋದು. ಮತ್ತು ಬಲರಾಮ ಅಥವಾ ಬಲದೇವ ಅವನು ಭಗವಂತನ ಮೊದಲ ವಿಸ್ತರಣೆ, ಮತ್ತು ಅವನಿಂದ ಎಲ್ಲ ವಿಸ್ತರಣೆಗಳು ಬರುತ್ತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇತ್ಯಾದಿ ಇತ್ಯಾದಿ. ಸೊ ಇದನ್ನು ನಾವು ಆಮೇಲೆ ನಂತರ ಚರ್ಚೆ ಮಾಡೋಣ. ಬರೀ ರಾಮಕೃಷ್ಣರ ಬಗ್ಗೆ ಮಾತಾಡ್ತಾ ಹೋದರೆ ಇವತ್ತು ಪೂರ್ತಿ ಕೂತಿರ್ಬೋದು. ಬೇರೆ ಮುಂದಿನ ಪ್ರವಚನಗಳೆಲ್ಲ ಬರೀ ಅದರಲ್ಲೇ ಇರ್ಬೋದು, ಆದರೆ ಬೇರೆ ವಿಷಯಗಳಿರೋದ್ರಿಂದ ಮುಂದೆ ಹೋಗ್ತಾ ಇದ್ದೀನಿ. ಶ್ಲೋಕ 24. ತತಃ ಕಲೌ ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾಂಜನಸ್ಸುತಃ ಕೀಕಟೇಶು ಭವಿಷ್ಯತಿ. ಇವಾಗ ನೋಡಿ, ಇದು ಮುಖ್ಯವಾದದ್ದು. ಭಾಗವತ ಪ್ರಸ್ತುತ ಪಡಿಸಿದ್ದಂತಹ ಸಮಯ ಭಾಳ ಹಿಂದಿನ ಕಾಲದಲ್ಲಿ, ಬಹಳ ಸಮಯದ ಹಿಂದೆ ವ್ಯಾಸದೇವರು ಭಾಗವತ ಪುರಾಣವನ್ನು ಪ್ರಸ್ತುತಪಡಿಸ್ತಾರೆ. ಆದರೆ ಅದರಲ್ಲಿ ಇಲ್ಲಿ ಭವಿಷ್ಯವಾಣಿಯನ್ನು ನುಡಿತಾ ಇದ್ದಾರೆ. ಭವಿಷ್ಯವಾಣಿ ಏನು? ಮುಂದೆ ಬುದ್ಧ ಅನ್ನೋ ಒಂದು ಅವತಾರ ಬರುತ್ತೆ. ಮತ್ತು ಯಾವಾಗ? ಕಲಿಯುಗದ ಪ್ರಾರಂಭದಲ್ಲಿ ಬುದ್ಧ ಯಾರ ತಂದೆ, ಯಾರ ಮಗ ಅದನ್ನು ಹೇಳಿದ್ದಾರೆ. ಅಂಜನಾಳ ಮಗ. ಮತ್ತು ಅವನು ಎಲ್ಲಿ ಹುಡ್ತಾನೆ? ಗಯಾ. ಯಾತಕ್ಕೆ? ಇದನ್ನು ಕೇಳಿಸ್ಕೊಳ್ಳಿ. ಬುದ್ಧ ಪ್ರಕಟ ಆಗಿದ್ದಕ್ಕೆ ಕಾರಣ ಏನು? ಯಾರು ಆಸ್ತಿಕರಿದ್ದಾರೋ, ಅಂದರೆ ಯಾರು ದೇವರಲ್ಲಿ ನಂಬ್ತಾರೋ ಅಂಥವರ ಬಗ್ಗೆ ಯಾರು ಅಸೂಯೆಯನ್ನು ಹೊಂದಿದ್ದಾರೋ ಅವರ ದಾರಿ ತಪ್ಪಿಸೋಕ್ಕೆ. ಮತ್ತೆ ಹೇಳ್ತೀನಿ, ಆಸ್ತಿಕರೆಡೆಗೆ ಯಾರು ಅಸೂಯೆಯನ್ನು ತೋರ್ತಾ ಇದ್ದಾರೋ ಅಂಥವ್ರನ್ನು ದಾರಿ ತಪ್ಪಿಸೋ ಉದ್ದೇಶದಿಂದ ಬುದ್ಧ ಪ್ರಕಟ ಆಗಿದ್ದು. ಅಂದರೆ ಏನರ್ಥ? ಅಭಕ್ತರು, ಯಾರು ಭಕ್ತರಲ್ಲದೆ ಇದ್ದಾರೋ ಅಂಥವ್ರನ್ನು ದಾರಿ ತಪ್ಪಿಸೋದಕ್ಕೆ ಬುದ್ಧ ಪ್ರಕಟ ಆಗಿದ್ದು. ಭಕ್ತರಲ್ಲದೆ ಇರೋರು ಏನು ಮಾಡ್ತಾಯಿದ್ರು? ಭಕ್ತರಲ್ಲದೆ ಇದ್ದವರು ವೇದಗಳ ಆಧಾರದ ಮೇಲೆ ಪ್ರಾಣಿ ಹಿಂಸೆಯನ್ನು ಮಾಡ್ತಾಯಿದ್ರು. ಅಂಥವ್ರಿಗೆ ದಾರಿ ತಪ್ಪಿಸೋ ಉದ್ದೇಶದಿಂದ ಭಗವಂತ ಬುದ್ಧನಾಗಿ ಬಂದಿದ್ದು. ಇವಾಗ ನಮ್ಗೆ ಅನಿಸ್ಬೋದು,
ದಾರಿ ತಪ್ಪಿಸೋಕ್ಕೆ ಭಗವಂತ ಯಾಕೆ ತನ್ನ ಮಕ್ಕಳಿಗೆ ದಾರಿ ತಪ್ಪಿಸ್ತಾನೆ? ಇದು ವಿಶೇಷವಾದ ರಹಸ್ಯ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸುಹೃದಂ ಸರ್ವಭೂತಾನಾಂ ಅಂತ. ಸುಹೃದಂ ಅಂದರೆ ಎಲ್ಲರ ಸುಹೃತ್. ನಾನು ಸುಹೃತ್ ಅಂದರೆ ಹಿತೈಷಿ. ಭಗವಂತ ನಮ್ಮೆಲ್ಲರ ಹಿತೈಷಿ. ಆ ಹಿತೈಷಿಯಾಗಿ ಅವನು ಯಾವತ್ತೂ ನಮಗೆ ಆಗುವಂಗೆ ಬಯಸೋದಿಲ್ಲ, ಯಾಕಂದರೆ ಅವನು ನಮ್ಮ ಹಿತೈಷಿ. ಇವಾಗ ಆ ಸಮಯದಲ್ಲಿ ಬುದ್ಧ ಅವತರಿಸಬೇಕಾಗಿರೋ ಸಮಯದಲ್ಲಿ ಜನರು ಎಲ್ಲರೂ ಒಂದು ರೀತಿಯಲ್ಲಿ ನಾಸ್ತಿಕರಾಗೋಗಿದ್ದರು. ಯಾಕಂದರೆ ವೇದಗಳಲ್ಲಿ ಪಾಪದ ಒಂದು ಅಂಗ ಕ್ರೂರತೆ. ಬೇರೆ ಜೀವಿಗಳೆಡೆಗೆ ಕ್ರೂರರಾದರೆ ಅದು ಪಾಪ. ಹಾಗಾಗಿ ಅವರು ಆ ಪಾಪವನ್ನೇ ಜೀವನದ ಒಂದು ಮಾರ್ಗವಾಗಿ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನು ವೇದಗಳ ಆಧಾರದ ಮೇಲೆ ಅಂತ ಹೇಳಿ ಅವರು ತಪ್ಪು ಕಾರ್ಯಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಬುದ್ಧ ಬಂದು ಅವರಿಗೆ ಉನ್ನತ ಜ್ಞಾನವನ್ನು ಕೊಟ್ಟಿದ್ರೆ ಅವರು ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಅರ್ಹತೆ ಇರಲಿಲ್ಲ. ಯಾಕಂದರೆ ಅಷ್ಟು ಪತಿತರಾಗಿದ್ದರು, ಅಜ್ಞಾನದಲ್ಲಿ ಮುಳುಗೋಗಿದ್ರು. ಮಾಂಸವನ್ನು ಯಾರು ತಿಂತಾರೋ ಅವರು ತಮೋಗುಣದಲ್ಲಿರ್ತಾರೆ. ತಮೋಗುಣದಲ್ಲಿರೋರಿಗೆ ಬಹಳ ಸರಳವಾಗಿ ಸುಲಭವಾಗಿ ಆತ್ಮಜ್ಞಾನ ಲಭ್ಯವಾಗೋದಿಲ್ಲ. ಹಾಗಾಗಿ ಉನ್ನತ ಮಟ್ಟದ ಜ್ಞಾನವನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯವಿರಲಿಲ್ಲ ಬುದ್ಧನಿಗೆ. ಹಾಗಾಗಿ ಬುದ್ಧ ಬಂದು ಏನು ಮಾಡಿದ್ದು, ವೇದವನ್ನೇ ನಿರಾಕರಿಸ್ಬಿಟ್ಟ. ಬುದ್ಧ ಬಂದು, ನೀವು ವೇದದ ಮೇಲೆ ಅಲ್ವಾ ಪ್ರಾಣಿ ಹಿಂಸೆ ಮಾಡ್ತಾ ಇರೋದು, ವೇದನೇ ಇಲ್ಲ. ವೇದ ಇದ್ದರೆ ತಾನೇ ನೀವು ಅದರ ಆಧಾರದ ಮೇಲೆ ತಪ್ಪು ಕೆಲಸ ಮಾಡೋದು. ನಾನು ವೇದಗಳನ್ನು ಸ್ವೀಕಾರ ಮಾಡಲ್ಲ ಅಂತ ಬುದ್ಧ ಬಂದು ಹೇಳಿದ್ದು. ವೇದಗಳನ್ನು ನಾನು ಸ್ವೀಕಾರ ಮಾಡಲ್ಲ ಅನ್ನೋ ಹೇಳೋ ಉದ್ದೇಶ ಏನಿತ್ತು, ವೇದಗಳ ಆಧಾರದ ಮೇಲೆ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿ. ಅರೆ ಸ್ವಯಂ ಭಗವಂತ ತಾನೇ ಕೊಟ್ಟಿರೋ ವೇದಗಳನ್ನು ಬಂದು ತಾನೇ ನಿರಾಕರಿಸ್ಬಿಟ್ಟ. ಯಾಕೆಂದರೆ ಆಗಿನ ಸಮಯದ ಜನರಿಗೆ, ಆಗಿನ ಕಾಲದ ಜನರಿಗೆ ಇದಕ್ಕಿಂತ ಹೆಚ್ಚಿನದೇನೂ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಬುದ್ಧ ಬಂದಾದಮೇಲೆ ಆಮೇಲೆ ರಾಮಾನುಜಾಚಾರ್ಯರು ಬಂದರು, ಆಮೇಲೆ ಶಂಕರಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು. ಇವರೆಲ್ಲರ ಕಾರ್ಯ ಬಹಿರಂಗವಾಗಿ ಬೇರೆ ಬೇರೆಯಾಗಿ ಕಾಣ್ಬೋದು, ಆದರೆ ಉದ್ದೇಶ ಒಂದೇ, ಕೊನೆಗೆ ಭಗವಂತನ ಹತ್ರ ಕರ್ಕೊಂಡು ಹೋಗೋದು. ಅದಕ್ಕೆ ಆ ಸಮಯಕ್ಕೆ ಸೂಕ್ತವಾಗಿರೋ ಉಪದೇಶದೊಂದಿಗೆ ಅವರು ಪ್ರಕಟ ಆಗ್ತಾರೆ. ಅವರ ಆ ರೀತಿ ಅವರು ಪ್ರಚಾರವನ್ನು ಮಾಡ್ತಾರೆ. ಆದರೆ ಉದ್ದೇಶ ಹಂತ ಹಂತವಾಗಿ ಜೀವಿಗಳನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗೋದೆ. ವಿಶೇಷವಾಗಿ ನಮಗೆ ಶಂಕರಾಚಾರ್ಯರ ಕಾರ್ಯಗಳು ಬಹಳ ಕಠಿಣ ಅರ್ಥ ಮಾಡ್ಕೊಳ್ಳೋದು. ಭಗವಂತ ಬುದ್ಧ ಬಂದು ಹೋಗಾದ್ಮೇಲೆ ಬೌದ್ಧ ಒಂದು ಪಂಥ ಎಲ್ಲ ಕಡೆ ಹರಡ್ಬಿಟ್ಟಿರುತ್ತೆ. ಮತ್ತು ಈ ಈ ಬೌದ್ಧ ಪಂಥವನ್ನು ಅನುಸರಿಸ್ತಾ ಇರೋರು ಹೆಚ್ಚು ಕಡಿಮೆ ಎಲ್ಲರೂ ನಾಸ್ತಿಕರು, ಯಾಕಂದರೆ ವೇದಗಳನ್ನೇ ನಿರಾಕರಿಸ್ಬಿಟ್ಟಿದ್ದಾರೆ. ಮತ್ತು ಬುದ್ಧನ ಪ್ರಭಾವ ಅಷ್ಟಿತ್ತು, ಎಲ್ಲರೂ ಕೂಡ ಬೌದ್ಧ ಪಂಥವನ್ನು ಸ್ವೀಕಾರ ಮಾಡಿಬಿಟ್ಟಿದ್ರು. ಇವಾಗ ಇಂಥ ಪರಿಸ್ಥಿತಿಯಲ್ಲಿ ಜನರನ್ನು ಅವರ ಜೀವನದ ಪ್ರಗತಿಯಲ್ಲಿ ಅವರ ಮುಂದಿನ ಹಂತಕ್ಕೆ ಕರ್ಕೊಂಡು ಬರಬೇಕು ಅಂದರೆ ಬಹಳ ಪ್ರಬಲವಾದ ವ್ಯಕ್ತಿ ಅವಶ್ಯಕತೆ ಇದು, ಬಹಳ ಪ್ರಬಲವಾದ ವ್ಯಕ್ತಿ. ನೋಡಿ ಎಂತಹ ಕಾರ್ಯ ಅಂದರೆ ಭಗವಂತ ತಾನೂ ಬರಲಿಲ್ಲ. ಭಗವಂತ ಏನು ಮಾಡ್ತಾನೆ, ಶಿವನ ಹತ್ರ ಹೋಗ್ತಾನೆ. ಶಿವನ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ಮಹೇಶ್ವರ, ನಿನಗೇ ಇದು ಕಾರ್ಯ, ನಿನ್ನ ಕಾರ್ಯ ಇದು, ಏನು ಮಾಡಬೇಕು? ನೀನು ಇವಾಗ ಯಾರು ಈ ನಾಸ್ತಿಕತೆಯನ್ನು ಸ್ವೀಕರಿಸಿದ್ದಾರೋ ಅವರನ್ನು ನಾಸ್ತಿಕತೆಯಿಂದ ಹೊರಗಡೆ ತರಬೇಕು. ಆದರೆ ಸಂಪೂರ್ಣ ಜ್ಞಾನ ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸ್ವೀಕಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ರೀತಿ ಆವೃತವಾದ ನಾಸ್ತಿಕತೆ ಇದು, ನಿರಾಕಾರ ಮಾಯಾವಾದ. ಅಂದರೆ ಕವರ್ಡ್ ಏಥಿಸಮ್ ಅಂತಾರೆ ಪ್ರಭುಪಾದರು. ಅಂದರೆ ಒಂದು ರೀತಿಯಲ್ಲಿ ಆವೃತವಾಗಿರೋ ನಾಸ್ತಿಕತೆ. ಅಂದರೆ ನಾಸ್ತಿಕತೆ ಅಂತ ಗೊತ್ತಾಗಲ್ಲ, ಆಸ್ತಿಕತೆ ಅಂತ ಅನಿಸುತ್ತೆ, ಆದರೆ ನಿಜವಾಗಿಯೂ ಆಸ್ತಿಕತೆ ಅಲ್ಲ. ಹೇಳ್ತಾರೆ ಶಂಕರಾಚಾರ್ಯರ ಶಕ್ತಿ ಎಷ್ಟಿತ್ತು ಅಂದರೆ ಈ ಬೌದ್ಧ ಪಂಥವನ್ನು ಅನುಸರಿಸಿರೋರನ್ನ ಅವರು ಭಾರತದಿಂದ ಹೊರಗಡೆ ಹಾಕುವಷ್ಟು ಶಕ್ತಿ ಇತ್ತಂಥವ್ರು. ಅದಕ್ಕೆ ಆಮೇಲೆ ಬೌದ್ಧ ಪಂಥದವ್ರು ಎಲ್ಲೋದ್ರು, ಚೈನಾ, ಈ ಕಡೆ ಸೌತ್ ಈಸ್ಟ್ ಏಷ್ಯಾ, ಅಲ್ಲಿ ಇಲ್ಲೆಲ್ಲ ಹೋದ್ರು. ಭಾರತದಲ್ಲಿ ಅವ್ರಿಗೆ ಜಾಗ ಸಿಗಲಿಲ್ಲ, ಹೊಡೆದು ಓಡಿಸಿದ್ರು, ತಾತ್ವಿಕವಾಗಿ ಅವರನ್ನು ಹೊಡೆದು ಓಡಿಸಿದ್ರು ಶಂಕರಾಚಾರ್ಯರು. ಭಾಳ ದೊಡ್ಡ ಕಾರ್ಯ.
ಸೊ ಅವರ ಪ್ರಭಾವ ಎಷ್ಟಿತ್ತು ಅಂದರೆ ಹೆಚ್ಚು ಕಡಿಮೆ ದಕ್ಷಿಣ ಭಾರತ ಸಂಪೂರ್ಣವಾಗಿ ಶಂಕರಾಚಾರ್ಯರ ಅವರ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿದರು. ಅಷ್ಟು ಪ್ರಬಲವಾದ ವ್ಯಕ್ತಿ ಶಿವ. ಶಿವ ಪ್ರಕಟ ಆಗಿದ್ದು. ಆದರೆ ಅವರ ಉದ್ದೇಶ ಇಷ್ಟೇ ಇದ್ದಿದ್ದು, ಈ ಒಟ್ಟು ನಾಸ್ತಿಕತೆಯನ್ನು ನಿಲ್ಲಿಸಿ ಜನರು ವೇದಗಳನ್ನು ಮತ್ತೆ ಸ್ವೀಕಾರ ಮಾಡಬೇಕು. ಇದು ಅವರ ಉದ್ದೇಶವಾಗಿತ್ತು. ಸೊ ಹಾಗಾಗಿ ಬುದ್ಧ ಆ ಪ್ರಕ್ರಿಯೆಯನ್ನು ಪ್ರಭುಪಾದರು ಹೇಳ್ತಾರೆ, ಯೂಟರ್ನ್ ಪ್ರಕ್ರಿಯೆಯನ್ನು. ಯೂಟರ್ನ್ ಅಂದರೆ ಅಲ್ಲಿ ತನಕ ಎಲ್ಲ ಜನ ತುಂಬ ದಾರಿ ತಪ್ಪಿ ದೂರ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರನ್ನ ಇವಾಗ ವಾಪಸ್ ಹಿಂದೆ ತಿರುಗಿಸ್ಬೇಕು. ಬುದ್ಧ ಬಂದು ಮೊದಲು ಫುಲ್ ಸ್ಟಾಪ್ ಆಗ್ತಾನೆ, ನಿಲ್ಲಿಸಿ ಇನ್ನೂ ಮುಂದೆ ಹೋಗಬೇಡಿ, ನೀವು ಯೂಟರ್ನ್ ತೊಗೋಬೇಕು. ಇವಾಗ ಯೂಟರ್ನ್ ತೊಗೊಳಕ್ಕೆ ಅವನು ಯು ಬೆಂಡ್ ಅಂತಾರೆ, ಯು ಬೆಂಡ್ ಸೃಷ್ಟಿ ಮಾಡ್ದ ಮೊದಲು ಬುದ್ಧ. ಆಮೇಲೆ ಶಂಕರಾಚಾರ್ಯರು ಬಂದು ಅವರನ್ನು ಇನ್ನೂ ಆ ರಿವರ್ಸ್ ಮಾರ್ಗದಲ್ಲಿ ಇನ್ನಷ್ಟು ಪ್ರಗತಿ ಮುಂದೆ ಕರ್ಕೊಂಡು ಬರ್ತಾರೆ. ಆಮೇಲೆ ರಾಮಾನುಜಾಚಾರ್ಯರು ಇನ್ನಷ್ಟು ಕರ್ಕೊಂಡು ಬರ್ತಾರೆ, ಮಧ್ವಾಚಾರ್ಯರು ಇನ್ನಷ್ಟು ಕರ್ಕೊಂಡು ಬರ್ತಾರೆ. ಕೊನೆಗೆ ಸ್ವಯಂ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದು ಈ ಭಕ್ತಿಯ ಮಾರ್ಗದ ಪರಿಪೂರ್ಣತೆಯನ್ನು ಕೊಡ್ತಾನೆ. ಯಾಕಂದರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ನಾವು ಮಾಧುರ್ಯ ರಸದ ವಿಶ್ಲೇಷಣೆ ಕೇಳೋದಿಲ್ಲ. ಯಾಕಂದರೆ ಬಹಳ ಮುಂದುವರೆದಿರುವಂತಹಂಥದ್ದು, ಭಕ್ತಿಯಲ್ಲೇ ಅತ್ಯಂತ ಮುಂದುವರೆದಿರೋ ಅಂಥ ಮಾಧುರ್ಯ ಪ್ರೇಮ. ಸೊ ಅದನ್ನು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಇಷ್ಟೊಂದು ಎಲ್ಲ ಆಚಾರ್ಯರು ಬಂದಾದಮೇಲೆ ಕೊನೆಗೆ ಕೃಷ್ಣ ತಾನೇ ಚೈತನ್ಯ ಮಹಾಪ್ರಭುವಾಗಿ ಬಂದು ಮಾರ್ಗವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲ ಬಹಳ ಪುಣ್ಯಜೀವಿಗಳು. ಈ ಒಂದು ಪ್ರಭುಪಾದರ ಇಸ್ಕಾನ್ನಲ್ಲಿ ನಾವು ಸೇರಿಕೊಂಡಿರೋದು ನಮ್ಮ ಮಹಾಭಾಗ್ಯ. ಓಕೆ, ಹೆಚ್ಚು ಕಡಿಮೆ ಇಲ್ಲಿರೋದೆಲ್ಲ ಹೇಳಿದ್ದೀನಿ ನಾನು. ಒಂದು ಪ್ರಭುಪಾದರು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಬರಿತಾ ಇದ್ದಾರೆ. ನಾಸ್ತಿಕರು ಬುದ್ಧನ ರೂಪದಲ್ಲಿ ದೇವರನ್ನು ಸ್ವೀಕಾರ ಮಾಡೋದು. ಅಂದರೆ ನಾಸ್ತಿಕರು ಅಂದರೆ ದೇವರನ್ನು ಸ್ವೀಕಾರ ಮಾಡಲ್ಲ, ಆದರೆ ಬುದ್ಧನ ರೂಪದಲ್ಲಿ ದೇವರನ್ನು ಸ್ವೀಕಾರ ಮಾಡೋದು. ಇದು ಬುದ್ಧ ಮಾಡಿದ್ದ ಚಮತ್ಕಾರ. ಹಾಗಾಗಿ ಅವನೇನು ಹೇಳ್ದ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದು ಬುದ್ಧ. ಅಹಿಂಸೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಅಂದ್ಬಿಟ್ಟು ತಾನು ಕೊಟ್ಟಿದ್ದಂಥ ಮಾರ್ಗವನ್ನು ಎಲ್ಲರೂ ಪಾಲನೆ ಮಾಡಿ ಅವನನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ಮಾಡ್ತಾನೆ. ಇದು ಅದೇ ಯೂಟರ್ನಲ್ಲಿ ಮೊದಲೇ ಹಂತ. ಅಂದರೆ ನಾಸ್ತಿಕತೆ ನಿಲ್ಲಿಸಿ ಆಸ್ತಿಕತೆಯ ಮೊದಲನೇ ಹೆಜ್ಜೆ. ಸೊ ಹಾಗಾಗಿ ಇದೆಲ್ಲ ಎಷ್ಟೊಂದು ಅದ್ಭುತವಾದ ವಿಷಯಗಳಿವೆ. ಓಕೆ, ತುಂಬ ಇನ್ನೂ ಭಾಳ ಉದ್ದವಾದ ಭಾವಾರ್ಥ ಇದೆ. ಮತ್ತೆ ಇದನ್ನು ನಾಳೆ ಇನ್ನೊಂದು ಸತಿ ನಾವು ಚರ್ಚೆ ಮಾಡೋಣ. ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ.